ವೀಕ್ಷಕರೇ, ಈ ಅನುಭವ ನಿಮಗೂ ಸಹ ಆಗಿರಬಹುದು ಅಂತ ಅಂದ್ಕೊತೀನಿ. ನೀವು ರಾತ್ರಿಯ ಗಾಢ ನಿದ್ರೆಯಲ್ಲಿ ಇರ್ತೀರ. ಇದ್ದಕ್ಕಿದ್ದಂತೆ ಒಂದು ದೃಶ್ಯ ನಿಮಗೆ ಕಾಣುತ್ತೆ. ಅದು ಎಷ್ಟು ಸ್ಪಷ್ಟ ಆಗಿರುತ್ತೆ ಅಂತಂದರೆ ಅದು ಕನಸು ಅಥವಾ ನಿಜಾನೋ ಅಂತ ತಿಳಿಯದೇ ಇರುವಷ್ಟು ಅದು ಇರುತ್ತೆ. ನೀವು ಬೆಚ್ಚಿ ಬಿದ್ದು ಎಚ್ಚರ ಆಗಿಬಿಡ್ತೀರ. ನಿಮ್ಮ ಎದೆ ಬಡಿತ ಕೂಡ ತುಂಬ ಜೋರಾಗಿರುತ್ತೆ. ಅಥವಾ ಕೆಲವೊಮ್ಮೆ ಬೆಳಗ್ಗೆ ಇದ್ದಾಗ ನಿಮ್ಮ ಮನಸ್ಸಿಗೆ ಏನೋ ಹೇಳಲಾಗದಂತಹ ಒಂದು ಆನಂದ ಅಥವಾ ನಿಮಗೆ ಒಂದು ನೆಮ್ಮದಿ ಸಿಕ್ಕಿರುತ್ತೆ. ಕಾರಣನೇ ಗೊತ್ತಿಲ್ಲದೇ ಮುಖದಲ್ಲಿ ನಗು ಇರುತ್ತೆ. ನಾವು ಅಂದ್ಕೊಳ್ತೀವಿ, ಅಯ್ಯೋ ಇದು ಸುಮ್ಮನೆ ಕನಸು, ನಮ್ಮ ಮೆದುಳಿನ ಆಟ ಅಂತ. ಆದರೆ ನಮ್ಮ ಒಂದು ಶಾಸ್ತ್ರ ಆಗಿರ್ಬೋದು, ಪುರಾಣ ಆಗಿರ್ಬೋದು ಏನು ಹೇಳುತ್ತೆ ಅಂತಂದರೆ, ನಿದ್ರೆ ಅಂತಂದರೆ ಅದು ಕೇವಲ ದೇಹದ ವಿಶ್ರಾಂತಿ ಅಲ್ಲ. ನಿದ್ರೆ ಅಂತಂದರೆ ಅದು ಆತ್ಮದ ಪಯಣ ಆಗಿರುತ್ತೆ. ನಾವು ಮಲಗಿದಾಗ ನಮ್ಮ ಸ್ಥೂಲ ಶರೀರ ಇಲ್ಲೇ ಇರುತ್ತೆ. ಆದರೆ ನಮ್ಮ ಸೂಕ್ಷ್ಮ ಶರೀರ ಇರುತ್ತಲ್ವ, ಅದು ಬ್ರಹ್ಮಾಂಡದ ಬೇರೆ ಬೇರೆ ಆಯಾಮಗಳಲ್ಲಿ ಸಂಚಾರ ಮಾಡೋಕ್ಕೆ ಹೋಗಿರುತ್ತೆ. ಹೌದು, ಅಲ್ಲಿ ದೇವತೆಗಳು, ಪಿತೃಗಳು ಮತ್ತು ಪ್ರಕೃತಿ ಮಾತೆ ನಮಗೆ ಮುಂದೆ ಬರುವಂತಹ ಭವಿಷ್ಯದ ಬಗ್ಗೆ ಎಚ್ಚರಿಕೆಯನ್ನು ನೀಡ್ತಾರೆ. ನಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಮುಗಿದು ರಾಜಯೋಗ ಬರುವ ಮುನ್ನ ದೇವರು ನಮಗೆ ಕೆಲವೊಂದಷ್ಟನ್ನು ಕನಸಿನ ಮೂಲಕ ಪತ್ರವನ್ನು ಬರೀತಾನೆ. ಆದರೆ ಆ ಲಿಪಿಗಳನ್ನು ನಮಗೆ ಓದೋಕ್ಕೆ ಬರುತ್ತಾ? ಇವತ್ತು ನಾನು ಈ ಸ್ವಪ್ನಶಾಸ್ತ್ರದ ಬಗ್ಗೆ ಅಂತಂದರೆ ಆ ನಿಗೂಢ ಪುಟಗಳನ್ನು ತೆರಿತಾ ಇದ್ದೀನಿ. ಇದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ಕನಸಿನ ಒಡತಿಯಾದ ವರಾಹದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಬನ್ನಿ, ನಾನು ಇವತ್ತು ಆ ಒಂದು ಸ್ವಪ್ನಶಾಸ್ತ್ರದ ಬಗ್ಗೆ ನಿಮಗೆ ಏನು ಅಂತ ತಿಳಿಸ್ಕೊಡ್ತೀನಿ. ಸತ್ಯ ಮತ್ತು ಸುಳ್ಳಿನ ಪರೀಕ್ಷೆ. ವಿಷಯದ ಆಳಕ್ಕೆ ಇಳಿಯೋ ಮುನ್ನ ಒಂದು ಮುಖ್ಯವಾದ ಎಚ್ಚರಿಕೆ: ನಾವು ಕಾಣುವಂತಹ ಎಲ್ಲ ಕನಸುಗಳ ನಿಜ ಆಗಿರೋದಿಲ್ಲ. 90% ಪ್ರತಿ ಕನಸುಗಳು ಕೇವಲ ನಮ್ಮ ಮನಸ್ಸಿನ ಕಸ ಆಗಿರುತ್ತೆ. ಹಾಗಾದರೆ ನೀವು ಅಂದ್ಕೋಬಹುದು, ಯಾವುದು ಮತ್ತೆ ದೈವಿಕ ಸಂದೇಶ ಮತ್ತು ಯಾವುದು ಕೇವಲ ಭ್ರಮೆ ಅಂತ ಕಂಡುಹಿಡಿಯೋದು ಹೇಗೆ ಅಂತ. ನಮ್ಮ ಋಷಿಗಳು ಇದಕ್ಕೆ ಅಂತಲೇ 3 ಸುಲಭವಾದ ಸೂತ್ರಗಳನ್ನು ನಮಗೆ ಅಂತಲೇ ನೀಡಿ ಹೋಗಿದ್ದಾರೆ. ಮೊದಲನೇದೇನು ಅಂತಂದರೆ ಸಮಯದ ಸೂತ್ರ. ಹೌದು, ನಾವು ರಾತ್ರಿ ಮಲಗಿದ ತಕ್ಷಣ ಅಂತಂದರೆ 10 ರಿಂದ 12 ಗಂಟೆಯ ಒಳಗೆ ನಮಗೆ ಬೀಳುವಂತಹ ಕನಸುಗಳು ಯಾವುದೂ ಸಹ ಸಾಮಾನ್ಯವಾಗಿ ನಿಜ ಆಗೋದಿಲ್ಲ. ಇವು ನೀವು ಹಗಲಿನಲ್ಲಿ ನೋಡಿದ ಅಥವಾ ಯೋಚಿಸಿದ ವಿಷಯಗಳ ಪ್ರತಿಬಿಂಬ ಆಗಿರುತ್ತೆ ಅಷ್ಟೇ. ಆದರೆ ಸೂರ್ಯೋದಯಕ್ಕೂ ಮುನ್ನ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ 3 ರಿಂದ 5:30 ಒಳಗೆ ಬೀಳುವ ಕನಸುಗಳು ಸಾಕ್ಷಾತ್ ದೈವವಾಣಿ. ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿ ತುಂಬ ಜಾಗೃತ ಆಗಿರುತ್ತದೆ. ಇನ್ನು ಎರಡನೇದಾಗಿ ನೋಡೋದಾದರೆ ಸ್ಪಷ್ಟತೆಯ ಸೂತ್ರ. ನಿಮ್ಮ ಮನಸ್ಸಿನ ಗೊಂದಲದಿಂದ ಹುಟ್ಟುವ ಕನಸುಗಳು ಮಂಜಾಗಿರುತ್ತೆ. ಎದ್ದ ತಕ್ಷಣ ಮರೆತು ಹೋಗುತ್ತವೆ. ಏನೋ ನೋಡಿದೆ ಅಂತ ಅನಿಸುತ್ತೆ, ಆದರೆ ನೆನಪಿರಲ್ಲ. ಆದರೆ ದೈವಿಕ ಕನಸುಗಳು ಸಿನಿಮಾ ಥರ ಸ್ಪಷ್ಟವಾಗಿರುತ್ತವೆ. ಸ್ಪಷ್ಟವಾಗಿ ನಮಗೆ ತುಂಬ ನೆನಪಿರುತ್ತವೆ. ನಾವು ಆ ಕನಸನ್ನು ಕಂಡು ಎಷ್ಟೋ ವರ್ಷಗಳಾದರೂ ಸಹ ಆ ದೃಶ್ಯಗಳು ನಮ್ಮ ಕಣ್ಣ ಮುಂದೆ ಇನ್ನೂ ಸಹ ಹಾಗೆ ನಿಂತಿರುತ್ತದೆ. ಹೀಗಿದ್ದರೆ ಅದು ಖಂಡಿತ ಅದು ನಿಜವಾಗುವಂತಹ ಕನಸು ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ ನೋಡೋದಾದರೆ ಪುನರಾವರ್ತನೆ. ಒಂದೇ ರೀತಿಯ ಕನಸು ನಿಮಗೆ ಪದೇ ಪದೇ ಬೀಳ್ತಾ ಇದೆಯಾ ಅಂತಂದರೆ, ಉದಾಹರಣೆಗೆ ಪದೇ ಪದೇ ನೀವು ನಿಮ್ಮ ಕನಸಿನಲ್ಲಿ ಹಾವನ್ನು ಕಾಣೋದು ಅಥವಾ ಪದೇ ಪದೇ ನಿಮ್ಮ ಕನಸಲ್ಲಿ ನೀರು ಕಾಣೋದು, ಹಾಗಿದ್ರೆ ಅದು ಬ್ರಹ್ಮಾಂಡ ನಿಮಗೆ ನೀಡ್ತಾ ಇರುವಂತಹ ಒಂದು ಅರ್ಜೆಂಟ್ ಮೆಸೇಜ್ ಅಂತಲೇ ತಿಳ್ಕೊಂಡ್ಬಿಡಿ. ಬ್ರಹ್ಮಾಂಡ ನಿಮ್ಮ ಬಾಗಿಲನ್ನು ತಡ್ತಾ ಇದೆ. ನೀವು ಬಾಗಿಲು ತೆಗೆಯುವವರೆಗೂ ಸಹ ಅದು ತಟ್ಟುತ್ತಲೇ ಇರುತ್ತೆ. ತ್ರಿಜಟೆಯ ಸ್ವಪ್ನ ರಾಮಾಯಣದ ಸಾಕ್ಷಿ. ಕನಸುಗಳು ನಿಜವಾಗುತ್ತವೆಯಾ? ಇದಕ್ಕೆ ಸಾಕ್ಷಿ ಬೇಕಿದ್ರೆ ನಾನು ನಿಮಗೆ ಇವಾಗ ತ್ರೇತಾಯುಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಲಂಕೆಯ ಅಶೋಕವನ. ಜಗನ್ಮಾತೆ ಸೀತೆ ರಾಕ್ಷಸಿಯರ ನಡುವೆ ಬಂದಿಯಾಗ್ಬಿಟ್ಟಿದ್ಲು. ರಾಕ್ಷಸಿಯರು ಸೀತೆಯನ್ನು ತುಂಬ ಬೆದರಿಸ್ತಾ ಇದ್ರು. ಇದೆಲ್ಲವನ್ನ ನೋಡಿದ್ದಂತಹ ಸೀತೆ ತುಂಬ ಹತಾಶಳಾಗ್ಬಿಟ್ಟಿದ್ಲು. ಜೀವನನೇ ಮುಗ್ದೋಯ್ತು ಅಂದ್ಕೊಳ್ತಾ ಇದ್ಲು. ಅದೇ ಸಮಯದಲ್ಲಿ ಅಲ್ಲಿ ಮಲಗಿದ್ದಂತಹ ತುಂಬ ವಯಸ್ಸಾದಂತಹ ರಾಕ್ಷಸಿ ತ್ರಿಜಟೆ ಇದ್ದಕ್ಕಿದ್ದಂತೆ ಚೀರಾಡುತ್ತಾ ಮೇಲೆ ಎದ್ದೇಳ್ಬಿಡ್ತಾಳೆ. ನಿಲ್ಲಿಸಿ ರಾಕ್ಷಸಿಯರೇ, ಆ ಸೀತೆಗೆ ಯಾಕೆ ಅಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಾ? ನೀವು ಆ ಸೀತೆಗೆ ತೊಂದರೆ ಕೊಡೋದನ್ನು ಮೊದಲು ನಿಲ್ಲಿಸಿ, ಈಗಲೇ ನಿಲ್ಲಿಸ್ಬಿಡಿ, ಇಲ್ಲ ಅಂತಂದರೆ ಸರ್ವನಾಶ ಕಟ್ಟಿಟ್ಟ ಬುತ್ತಿ. ಉಳಿದ ರಾಕ್ಷಸಿಯರು ನಗ್ತಾರೆ. ಏನಾಯ್ತು ನಿನಗೆ, ಯಾಕೆ ಹೀಗೆ ಬಡ್ಬಡಿಸ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ತ್ರಿಜಟೆ ಹೇಳ್ತಾಳೆ, ನಾನು ಈಗಷ್ಟೇ ಒಂದು ಕನಸು ಕಂಡೆ ಮತ್ತು ನನ್ನ ಕನಸು ಯಾವತ್ತೂ ಸಹ ಸುಳ್ಳಾಗೋದಿಲ್ಲ. ಯಾಕಂತಂದರೆ ಇವತ್ತು ನಾನು ಕನಸು ಕಂಡಿದ್ದು ಬ್ರಾಹ್ಮಿ ಮುಹೂರ್ತದ ಕನಸು. ತ್ರಿಜಟೆ ಕಂಡ ಕನಸೇನು ಗೊತ್ತಾ? ಅವಳು ಹೇಳ್ತಾಳೆ, ನನ್ನ ಕನಸಿನಲ್ಲಿ ಲಂಕಾಧಿಪತಿ ರಾವಣನನ್ನು ಕಂಡೆ. ಆದರೆ ಅವನು ಪುಷ್ಪಕ ವಿಮಾನದಲ್ಲಿ ಕುಳಿತಿರಲಿಲ್ಲ. ಬದಲಾಗಿ ಅವನು ಎಣ್ಣೆಯ ಸ್ನಾನ ಮಾಡಿ ಕತ್ತೆಯ ಮೇಲೆ ಕುಳಿತು ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದ.
ಇನ್ನೊಂದು ಕಡೆ ವಿಭೀಷಣನನ್ನು ಕಂಡೆ. ಅವನೇನು ಮಾಡ್ತಿದ್ದ ಗೊತ್ತಾ, ಬಿಳಿ ಬಟ್ಟೆಯನ್ನು ಧರಿಸಿ 4 ದಂತದ ಆನೆಯ ಮೇಲೆ ಕುಳಿತು ಆಕಾಶದಲ್ಲಿ ಮಿನುಗ್ತಾ ಇದ್ದ ಗೊತ್ತಾ. ಇನ್ನೊಂದೇನು ಅಂತಂದರೆ, ಈಗ ಹೊಡಿತಾ ಇದ್ದೀರಲ್ಲ, ಈಗ ಬೆದರಿಸ್ತಾ ಇದ್ದೀರಲ್ಲ, ಇದೇ ಸೀತಾಮಾತೆ ಪಲ್ಲಕ್ಕಿಯಲ್ಲಿ ಕುಳಿತು ನಗ್ತಾ ಇದ್ಲು. ಗಮನಿಸಿ ಸ್ನೇಹಿತರೆ, ಯುದ್ಧ ಇನ್ನೂ ಶುರುವಾಗಿರಲಿಲ್ಲ. ಹನುಮಂತ ಇನ್ನೂ ಲಂಕೆಗೂ ಸಹ ಬಂದಿರಲಿಲ್ಲ. ಆದರೆ ಅವಳು ಭವಿಷ್ಯದಲ್ಲಿ ಏನು ನಡೆಯಲಿದೆ ಎಂಬುದನ್ನು ಬ್ರಹ್ಮಾಂಡವು ಅವಳಿಗೆ ಅಂತಂದರೆ ತ್ರಿಜಟೆಯ ಕನಸಿನಲ್ಲಿ ಮೊದಲೇ ಅವಳಿಗೆ ತೋರಿಸ್ಬಿಟ್ಟಿತ್ತು. ರಾವಣನ ಸಾವು, ವಿಭೀಷಣನ ಪಟ್ಟಾಭಿಷೇಕ ಮತ್ತು ಸೀತೆಯ ಬಿಡುಗಡೆ ಇವೆಲ್ಲವೂ ಸಹ ಆ ಕನಸಿನಲ್ಲಿ ಅಡಗಿತ್ತು. ಅಂದಹಾಗೆ ತ್ರಿಜಟೆ ಕಂಡ ಕನಸು ಅಂತಂದರೆ ಆ ಕನಸು ಅಕ್ಷರಶಃ ನಿಜವಾಯಿತು. ಬೆಳಗಿನ ಕನಸಿನ ವಿಜ್ಞಾನ ತ್ರಿಜಟೆಯ ಕತೆ ಕೇಳಿದ ಮೇಲೆ ನಿಮಗೆ ಅನ್ನಿಸಬಹುದು, ಇದು ಪುರಾಣವಾಯಿತು ಅಂತಂದರೆ ವೈಜ್ಞಾನಿಕವಾಗಿ ಇದು ನಿಜವಾಗ್ಲೂ ಸಾಧ್ಯನಾ ಅಂತ. ಹೌದು, ಸಾಧ್ಯವಿದೆ. ಆಧುನಿಕ ಮನಃಶಾಸ್ತ್ರ ಮತ್ತು ನರವಿಜ್ಞಾನ ಕೂಡ ಇದನ್ನು ಒಪ್ಪುತ್ತೆ. ಇದರ ಹಿಂದಿರುವಂತಹ ವಿಜ್ಞಾನವನ್ನು ಸರಳವಾಗಿ ಹೇಳ್ತೀನಿ ಕೇಳಿ. ನಮ್ಮ ಮೆದುಳಿನಲ್ಲಿ 2 ಭಾಗಗಳಿವೆ. ಒಂದು ಜಾಗೃತ ಮನಸ್ಸು, ಕಾನ್ಷಿಯಸ್ ಮೈಂಡ್. ಇದು ನಾವು ಎಚ್ಚರ ಆಗಿದ್ದಾಗ ಕೆಲಸ ಮಾಡುತ್ತೆ. ಇದು ತರ್ಕ ಮಾಡುತ್ತೆ, ಅನುಮಾನ ಪಡುತ್ತೆ. ಇನ್ನು ಎರಡನೇದಾಗಿ ನೋಡೋದಾದರೆ ಅದೇ ಸುಪ್ತ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್. ಇದು ಅತ್ಯಂತ ತುಂಬ ಶಕ್ತಿಶಾಲಿಯಾದದ್ದು. ಇದಕ್ಕೆ ಭೂತಕಾಲ ಆಗಿರ್ಬೋದು, ವರ್ತಮಾನ ಕಾಲ ಆಗಿರ್ಬೋದು ಮತ್ತು ಭವಿಷ್ಯತ್ ಕಾಲದ ಎಲ್ಲ ಅರಿವಿರುತ್ತದೆ. ರಾತ್ರಿ ನಾವು ಮಲಗಿದಾಗ ಮೊದಲು ಕೆಲವು ಗಂಟೆಗಳಲ್ಲಿ ನಮ್ಮ ಜಾಗೃತ ಮನಸ್ಸನ್ನು ವಿಶ್ರಾಂತಿ ಪಡೆಯುತ್ತಿರುತ್ತದೆ. ಆಗ ಮೆದುಳು ದಿನವಿಡೀ ಸಂಗ್ರಹಿಸಿದಂತಹ ಮಾಹಿತಿಯನ್ನು ಪ್ರಾಸೆಸ್ ಮಾಡ್ತಾ ಇರುತ್ತೆ. ಆದರೆ ಬೆಳಗಿನ ಜಾವ ಅಂತಂದರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಮ್ಮ ಮೆದುಳು ಒಂದು ವಿಶೇಷವಾದಂತಹ ಹಂತಕ್ಕೆ ಬರುತ್ತೆ. ಇದನ್ನು ವಿಜ್ಞಾನದಲ್ಲಿ ಆಲ್ಫಾ ಸ್ಟೇಟ್ ಅಥವಾ ಹೈಪಾನಗೋಗಿಕ್ ಸ್ಟೇಟ್ ಅಂತ ಕರೀತಾರೆ. ಈ ಸಮಯದಲ್ಲಿ ನಿಮ್ಮ ಜಾಗೃತ ಮನಸ್ಸು ಇನ್ನೂ ಸಂಪೂರ್ಣವಾಗಿ ಎಚ್ಚರ ಆಗಿರೋದಿಲ್ಲ. ಆದರೆ ಸುಪ್ತ ಮನಸ್ಸು, ಸಬ್ಕಾನ್ಷಿಯಸ್, ಸಂಪೂರ್ಣವಾಗಿ ತೆರೆದುಕೊಂಡಿರುತ್ತೆ. ಇದನ್ನು ಹೀಗೆ ಊಹಿಸ್ಕೊಳ್ಳಿ ನೋಡೋಣ. ಬೆಳಗಿನ ಜಾವ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಇರುತ್ತೆ. ಆಗ ನೀವು ಎಷ್ಟೇ ದೊಡ್ಡ ಫೈಲ್ಗಳನ್ನು ಡೌನ್ಲೋಡ್ ಮಾಡಿದರೂ ಕೂಡ ಅದು ಬೇಗ ಡೌನ್ಲೋಡ್ ಆಗಿಬಿಡುತ್ತೆ. ಅದೇ ರೀತಿ ಬೆಳಗಿನ ಜಾವ ಬ್ರಹ್ಮಾಂಡದ ಜೊತೆಗಿನ ಕನೆಕ್ಷನ್ ಕೂಡ ತುಂಬ ಕ್ಲಿಯರ್ ಆಗಿರುತ್ತದೆ. ಯಾವುದೇ ಅಡೆತಡೆಗಳಿಲ್ಲದೇ ಬ್ರಹ್ಮಾಂಡದ ಸಂದೇಶಗಳು ನೇರವಾಗಿ ನಿಮ್ಮ ಸೂಕ್ತ ಮನಸ್ಸಿಗೆ ಡೌನ್ಲೋಡ್ ಆಗಿಬಿಡುತ್ತೆ. ಅದಕ್ಕೆ ಹೇಳೋದು, ಬೆಳಗಿನ ಜಾವ ಕಂಡ ಕನಸುಗಳು ಕೇವಲ ಕಲ್ಪನೆ ಆಗಿರೋದಿಲ್ಲ, ಅವು ನಮ್ಮ ಭವಿಷ್ಯದ ಸೂಚನೆಗಳಾಗಿರ್ತವೆ ಅಂತ. ನಮ್ಮ ಋಷಿಗಳು ಇದನ್ನೇ ಜ್ಞಾನದೃಷ್ಟಿ ಅಂತ ಕರೆದ್ರು. ವಿಜ್ಞಾನ ತಿಳಿಯಿತು, ಸಾಕ್ಷಿ ಕೂಡ ನಮಗೆ ಸಿಕ್ಕಿತು. ಈಗ ಆ ಸಂಕೇತಗಳ ಅರ್ಥ ಏನು ಅಂತ ನೋಡೋಣ. ನಾನು ಈಗ 7 ಪ್ರಮುಖ ಕನಸುಗಳ ಅರ್ಥವನ್ನು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ. ಇವು ನಿಮ್ಮ ಕನಸಿನಲ್ಲಿ ಏನಾದರೂ ನಿಮಗೆ ಬಂದರೆ ನಿಮ್ಮ ಹಣೆ ಬರಹ ಬದಲಾಗುತ್ತಿದೆ ಅಂತಲೇ ಅರ್ಥ. ಹಾವು ಅಥವಾ ನಾಗರ ಹಾವು. ಹೌದು, ಬಹಳಷ್ಟು ಜನ ಹಾವನ್ನು ಕಂಡ್ರೆ ಭಯಪಡ್ತಾರೆ, ಕೆಟ್ಟದ್ದು ಅಂತ ಅಂದ್ಕೊಳ್ತಾರೆ. ಆದರೆ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಾವು ಬಂದರೆ ಅದು ಪರಿವರ್ತನೆ ಮತ್ತು ಸಂಪತ್ತಿನ ಸಂಕೇತ ಆಗಿರುತ್ತೆ. ಹಾವು ಶಾಂತ ಆಗಿದ್ರೆ ಅಥವಾ ಹೆಡೆಯನ್ನು ಎತ್ತಿ ನಿಮ್ಮ ಕಡೆನೇ ನೋಡ್ತಾ ಇದ್ರೆ ನಿಮಗೆ ದೊಡ್ಡ ಮಟ್ಟದ ಧನಲಾಭ ಮುಂದೆ ಬರುತ್ತದೆ ಅಥವಾ ಭೂಲಾಭ ಆಗಲಿದೆ ಎಂದರ್ಥ. ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತಿದೆ ಎಂಬ ಸೂಚನೆಯೂ ಕೂಡ ಇದಾಗಿರುತ್ತೆ. ಒಂದು ವೇಳೆ ಹಾವು ಕಚ್ಚಿದಂತೆ ಕನಸು ಬಿದ್ದರೆ ಭಯಪಡಬೇಡಿ. ಇದರ ಅರ್ಥ ಏನು ಗೊತ್ತಾ, ನಿಮ್ಮ ದೇಹದಲ್ಲಿರುವ ಯಾವುದೋ ಒಂದು ದೀರ್ಘಕಾಲದ ಕಾಯಿಲೆ ಗುಣ ಆಗ್ತಾ ಇದೆ. ಹಳೆಯ ವಿಷ ನಿಮ್ಮ ದೇಹದಿಂದ ಹೊರ ಹೋಗ್ತಾ ಇದೆ ಮತ್ತು ಎಂದೋ ಅಗಲಿದ ಹಿರಿಯರು ಅಥವಾ ಪಿತೃಗಳು ನಿಮ್ಮ ಕನಸಿನಲ್ಲಿ ತೀರಿ ಹೋದ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯರು ಬರುತ್ತಿದ್ದಾರಾ, ಇದನ್ನು ದಯವಿಟ್ಟು ಗಮನ ನೀಡಿ. ಅವರು ಬಿಳಿ ಬಟ್ಟೆ ಧರಿಸಿ ಶಾಂತವಾಗಿ ನಗುತ್ತಾ ಅಥವಾ ನಿಮಗೆ ಆಶೀರ್ವಾದ ಮಾಡುವಂತೆ ಕಂಡ್ರೆ ಅದು ಜಗತ್ತಿನ ಅತ್ಯಂತ ದೊಡ್ಡ ಅದೃಷ್ಟ. ಅದರ ಅರ್ಥ ಏನು ಅಂತಂದರೆ ಪಿತೃಲೋಕದಿಂದ ನಿಮಗೆ ಸಂಪೂರ್ಣ ಅನುಗ್ರಹ ಸಿಕ್ಕಿದೆ, ನಿಮ್ಮ ವಂಶದ ಉದ್ಧಾರ ಆಗಲಿದೆ. ಯಾವುದೇ ಅಡೆತಡೆಗಳಿದ್ರೂ ಸಹ ಅದು ನಿವಾರಣೆ ಆಗುತ್ತೆ. ಆದರೆ ಅವರು ಅಳ್ತಾ ಇದ್ರೆ ಅಥವಾ ಹಸಿದವರಂತೆ ಕಂಡ್ರೆ ತಕ್ಷಣ ನೀವು ಎಚ್ಚೆತ್ಕೊಳ್ಬೇಕಾಗುತ್ತೆ. ಅವರಿಗೆ ನಿಮ್ಮ ಸಹಾಯ ಬೇಕಿದೆ. ತಿಲಹೋಮ ಅಥವಾ ಅನ್ನದಾನದ ಅವಶ್ಯಕತೆ ಇದೆ. ಪರ್ವತ ಅಥವಾ ಮೆಟ್ಟಿಲು ಏರುವುದು. ನೀವು ಕನಸಿನಲ್ಲಿ ಯಾವುದಾದರೂ ಬೆಟ್ಟವನ್ನು ಅಥವಾ ಮನೆಯ ಮೆಟ್ಟಿಲನ್ನು ಅಥವಾ ಏಣಿಯನ್ನು ಏರ್ತಾ ಇರುವಂತೆ ಕಂಡ್ರೆ ಅದು ನಿಮ್ಮ ಯಶಸ್ಸಿನ ಸ್ಪಷ್ಟ ಸಂಕೇತ. ಇದರ ಅರ್ಥ ಏನು ಅಂತಂದರೆ ನೀವು ಮಾಡುತ್ತಿರುವ ಬಿಸ್ನೆಸ್ನಲ್ಲಿ ಲಾಭ ಬರಲಿದೆ ಅಥವಾ ಕೆಲಸದಲ್ಲಿ ಬಡ್ತಿ ಸಿಗಲಿದೆ, ನಿಮ್ಮ ಸ್ಥಾನಮಾನ ಹೆಚ್ಚಾಗಲಿದೆ. ಆದರೆ ಎಚ್ಚರ, ಮೆಟ್ಟಿಲು ಇಳಿಯುವಂತೆ ಅಥವಾ ಬೆಟ್ಟದಿಂದ ಬೀಳುವಂತೆ ಏನಾದರೂ ನಿಮಗೆ ಕನಸು ಬಿದ್ದರೆ ಅದು ನಿಮಗೆ ಎಚ್ಚರಿಕೆಯ ಗಂಟೆ ಆಗಿರುತ್ತೆ.
ಆನೆ ಅಥವಾ ಹಸು. ತ್ರಿಜಟೆಯ ಕನಸಿನಲ್ಲಿ ವಿಭೀಷಣ ಆನೆಯ ಮೇಲೆ ಕುಳಿತಿದ್ದ. ಕನಸಿನಲ್ಲಿ ಆನೆ ಕಂಡ್ರೆ ಸಾಕ್ಷಾತ್ ವಿಘ್ನ ನಿವಾರಕ ಗಣೇಶನ ಅನುಗ್ರಹ ನಿಮಗೆ ಸಿಕ್ಕಿದೆ ಅಂತಾನೆ ಅರ್ಥ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಮರ್ಯಾದೆ ಇನ್ನೂ ಹೆಚ್ಚಾಗುತ್ತದೆ. ಇನ್ನು ಹಸು ಬಂದರೆ ಅದರಲ್ಲಿ ಕರುವಿನ ಜೊತೆ ಹಸು ಬಂದರೆ ಅಥವಾ ಹಸು ಹಾಲು ಕೊಡ್ತಾ ಇದ್ರೆ ಸಾಕ್ಷಾತ್ ಕಾಮಧೇನು ಅಥವಾ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸ್ತಾ ಇದ್ದಾಳೆ ಅಂತಾನೆ ಅರ್ಥ. ಆರ್ಥಿಕ ಸಂಕಷ್ಟಗಳು ಮಂಜಿನಂತೆ ಕರಗ್ತವೆ. ತುಂಬಿ ಹರಿಯುವ ನೀರು ಅಥವಾ ಮಳೆ. ಜೋರಾಗಿ ಮಳೆ ಬರ್ತಾ ಇರುವಂತೆ ಅಥವಾ ಶುದ್ಧವಾದ ನದಿ ತುಂಬಿ ಹರಿತಾ ಇರುವಂತೆ ಕನಸೇನಾದರೂ ನಿಮಗೆ ಬಿದ್ದರೆ ಅದು ಶುದ್ಧೀಕರಣದ ಸಂಕೇತ. ನೀರಿನ ಗುಣವೇ ತೊಳೆಯೋದು. ಇದರ ಅರ್ಥ ನಿಮ್ಮ ಹಳೆಯ ಪಾಪ ಕರ್ಮಗಳು ತೊಳೆದು ಹೋಗ್ತವೆ. ನಿಮ್ಮ ಮನಸ್ಸಿನಲ್ಲಿದ್ದಂತಹ ಭಾವನಾತ್ಮಕ ಭಾರ ತುಂಬ ಕಡಿಮೆಯಾಗಲಿದೆ. ಸಾಲದ ಬಾಧೆಯಿಂದ ಮುಕ್ತಿ ಸಿಗುವ ಸೂಚನೆ ಕೂಡ ಇದಾಗಿರುತ್ತೆ. ಹಾಗೆ ಆಕಾಶದಲ್ಲಿ ಹಾರುವುದು. ಇದು ಬಹಳ ಅಪರೂಪದ ಕನಸಾಗಿರುತ್ತೆ. ನೀವು ಹಕ್ಕಿಯಂತೆ ಆಕಾಶದಲ್ಲಿ ಹಾರ್ತಾ ಇರುವಂತೆ ಅಥವಾ ಗಾಳಿಯಲ್ಲಿ ತೇಲುತ್ತಿರುವಂತೆ ಕನಸು ನಿಮಗೇನಾದರೂ ಬಿದ್ದರೆ ಅದು ಸ್ವಾತಂತ್ರ್ಯದ ಸಂಕೇತ. ಇದರ ಅರ್ಥ ಏನು ಅಂತಂದರೆ ನಿಮ್ಮ ಆತ್ಮವು ಬಂಧನದಿಂದ ಮುಕ್ತ ಆಗ್ತಾ ಇದೆ. ನೀವು ಯಾವುದೋ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ರಿ, ಅದರಿಂದ ಪವಾಡ ಸದೃಶವಾಗಿ ಹೊರ ಬರ್ತಾ ಇದ್ದೀರಾ. ನಿಮ್ಮ ಆಧ್ಯಾತ್ಮಿಕ ಮಟ್ಟ ಏರುತ್ತಿದೆ ಎಂಬುದರ ಲಕ್ಷಣ ಆಗಿರುತ್ತೆ ಇದು. ದೇವಸ್ಥಾನ ಅಥವಾ ಪೂಜೆ. ಕನಸಿನಲ್ಲಿ ನೀವು ಯಾವುದಾದರೂ ದೇವಸ್ಥಾನದ ಗಂಟೆ ಬಾರಿಸ್ತಾ ಇದ್ರೆ ಅಥವಾ ದೇವರ ವಿಗ್ರಹಕ್ಕೆ ಪೂಜೆಯನ್ನು ಮಾಡ್ತಾ ಇದ್ರೆ ಅದು ದೈವಿಕ ಕರೆ. ದೇವರು ನಿಮ್ಮ ಭಕ್ತಿಯನ್ನು ಮೆಚ್ಚಿದ್ದಾನೆ ಅಥವಾ ನೀವು ಮಾಡಿಕೊಂಡಿದ್ದಂಥ ಹಳೆಯ ಹರಕೆಯನ್ನು ತೀರಿಸುವ ಸಮಯ ಬಂದಿದೆ ಅಂದರ್ಥ. ಇದು ಬಾಕಿ ಇರುವ ಕರ್ಮಗಳನ್ನು ತೀರಿಸೋದಕ್ಕೆ ದೇವರು ನಿಮಗೆ ನೀಡ್ತಾ ಇರುವಂತಹ ಒಂದು ಅವಕಾಶ ಆಗಿರುತ್ತೆ. ಕನಸು ಕಂಡ್ಮೇಲೆ ಏನು ಮಾಡಬೇಕು ಸ್ನೇಹಿತರೆ? ಕನಸು ಕಂಡ್ರೆ ಸಾಲದು, ಅದರ ನಂತರ ನಾವು ಏನು ಮಾಡ್ತೀವಿ ಎಂಬುದು ಮುಖ್ಯ ಆಗಿರುತ್ತೆ. ನಮ್ಮ ಹಿರಿಯರು ಹೇಳಿಕೊಟ್ಟ ಒಂದು ಬಂಗಾರದಂತಹ ನಿಯಮ ಇಲ್ಲಿದೆ. ನಿಮಗೆ ಕೆಟ್ಟ ಕನಸು ಬಿದ್ದರೆ ಬೆಳಗ್ಗೆ ಎದ್ದ ಕೂಡಲೇ ಅದನ್ನು ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಹೇಳಿಬಿಡಿ ಅಥವಾ ತುಳಸಿ ಗಿಡದ ಮುಂದೆ ಹೇಳ್ಕೊಬಿಡಿ. ಅಪಘಾತ, ಸಾವು, ಬೆಂಕಿ, ರಾಕ್ಷಸರು ಇಂತಹ ಕನಸುಗಳನ್ನು ಮನಸ್ಸಿನಲ್ಲಿ ಬಚ್ಚಿಟ್ಕೋಬೇಡಿ ಯಾವುದೇ ಕಾರಣಕ್ಕೂ. ಯಾಕಂತಂದರೆ ಇಂತಹ ಕೆಟ್ಟ ವಿಷಯಗಳನ್ನು ಬಾಯಿಯಿಂದ ಹೊರಹಾಕಿದರೆ ಅದರ ನಕಾರಾತ್ಮಕ ಶಕ್ತಿಯೂ ಸಹ ಅದರ ಜೊತೆಯೇ ನಾಶವಾಗುತ್ತೆ. ಅದು ನಿಜ ಆಗೋದಿಲ್ಲ. ನಿಮಗೆ ಒಳ್ಳೆ ಕನಸು ಬಿದ್ದರೆ ದೇವರು, ಹಸು, ಆನೆ, ಪಿತೃಗಳು ಅಪ್ಪಿತಪ್ಪಿಯೋದನ್ನು ಯಾರಿಗೂ ಸಹ ಹೇಳಬೇಡಿ. ನಿಮ್ಮ ಹೆಂಡತಿಗೂ ಹೇಳಬೇಡಿ, ನಿಮ್ಮ ಗಂಡನಿಗೂ ಹೇಳಬೇಡಿ. ಅದು ನಡೆಯುವವರೆಗೂ ಅದನ್ನು ರಹಸ್ಯವಾಗಿಯೇ ಇಟ್ಟುಬಿಡಿ. ಯಾಕಂತಂದರೆ ಶುಭ ಕನಸನ್ನು ಬಾಯಿ ಬಿಟ್ಟು ಹೇಳಿದರೆ ಅದರ ಶಕ್ತಿ ಸೋರಿ ಹೋಗುತ್ತೆ. ಹೂವು ಅರಳುವ ಮುನ್ನವೇ ಕಿತ್ತರೆ ಹಣ್ಣಾಗೋದಿಲ್ಲ. ಹಾಗೆಯೇ ಕನಸು ನನಸಾಗುವ ಮುನ್ನವೇ ಅದನ್ನು ಹೇಳಬಾರ್ದು. ಶುಭ ಕನಸಿಗಾಗಿ ವಾಸ್ತು ರಹಸ್ಯ. ನಿಮಗೆ ಪದೇ ಕೆಟ್ಟ ಕನಸುಗಳು ಬೀಳ್ತಾ ಇದೆಯಾ ಅಥವಾ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲದೇನೆ ನಿದ್ರೆ ಬರ್ತಿಲ್ವಾ? ಹಾಗಿದ್ರೆ ಬ್ರಹ್ಮಾಂಡದ ಜೊತೆ ನೇರ ಸಂಪರ್ಕ ಸಾಧಿಸೋದಕ್ಕೆ ನೀವು ಮಲಗುವ ಜಾಗ ಪವಿತ್ರ ಆಗಿರಬೇಕು. ನಮ್ಮ ಶಾಸ್ತ್ರಗಳ ಪ್ರಕಾರ ಮಲಗುವಾಗ ನಿಮ್ಮ ತಲೆದಿಂಬಿನ ಪಕ್ಕ ಈ 3 ವಸ್ತುಗಳಲ್ಲಿ ಒಂದನ್ನಾದರೂ ಇಟ್ಕೊಳ್ಳಿ. ಇವು ಕೆಟ್ಟ ಶಕ್ತಿಯನ್ನು ತಡೆದು ದೈವಿಕ ಕನಸುಗಳನ್ನು ಆಕರ್ಷಣೆ ಮಾಡ್ತವೆ. ತಾಮ್ರದ ಪಾತ್ರೆಯಲ್ಲಿ ನೀರು. ಇದು ಅತ್ಯಂತ ಶಕ್ತಿಶಾಲಿ ತಂತ್ರ. ರಾತ್ರಿ ಮಲಗುವ ಮುನ್ನ ಒಂದು ತಾಮ್ರದ ಚೊಂಬಿನಲ್ಲಿ ಅಥವಾ ಲೋಟದಲ್ಲಿ ಶುದ್ಧವಾದ ನೀರು ತುಂಬಿಸಿ ನಿಮ್ಮ ತಲೆಯ ಭಾಗದಲ್ಲಿ ಇಟ್ಕೊಳ್ಳಿ. ತಾಮ್ರಕ್ಕೆ ಮತ್ತು ನೀರಿಗೆ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ಮತ್ತು ನಿಮ್ಮ ಮನಸ್ಸಿನ ಒತ್ತಡವನ್ನು ಹೀರಿಕೊಳ್ಳುವ ಗುಣ ಇದೆ. ಇನ್ನು ಬೆಳಗ್ಗೆ ಎದ್ದ ಕೂಡಲೇ ಆ ನೀರನ್ನು ಕುಡಿಬೇಡಿ. ಅದನ್ನು ಹೊರಗೆ ಗಿಡಕ್ಕೆ ಅಥವಾ ಸಿಂಕ್ಗೆ ಚೆಲ್ಬಿಡಿ. ರಾತ್ರಿ ಇಡೀ ಅದು ಹೀರಿಕೊಂಡಂತಹ ದೋಷವೆಲ್ಲ ಆ ನೀರಿನ ಜೊತೆ ಹೊರ ಹೋಗುತ್ತದೆ. ವಿಭೂತಿ ಅಥವಾ ಭಸ್ಮ. ಶಿವನ ಪ್ರಸಾದವಾದ ವಿಭೂತಿಗೆ ಎಂತಹದ್ದೇ ದುಸ್ವಪ್ನವನ್ನು ತಡೆಯುವ ಶಕ್ತಿ ಇದೆ. ನಿಮ್ಮ ದಿಂಬಿನ ಕೆಳಗೆ ಒಂದು ಚಿಕ್ಕ ಪ್ಯಾಕೆಟ್ನಲ್ಲಿ ವಿಭೂತಿಯನ್ನು ಇಟ್ಕೊಳ್ಳಿ ಅಥವಾ ಮಲಗುವ ಮುನ್ನ ಹಣೆಗೆ ಸ್ವಲ್ಪ ವಿಭೂತಿಯನ್ನು ಧರಿಸಿ ಮಲಗಿ. ವಿಭೂತಿಯು ನಿಮ್ಮ ಸುತ್ತ ಒಂದು ರಕ್ಷಾ ಕವಚವನ್ನು ಸೃಷ್ಟಿ ಮಾಡುತ್ತೆ. ಮನಸ್ಸಿನ ಭಯವನ್ನು ಸಹ ಹೋಗಲಾಡಿಸುತ್ತದೆ. ಶಾಂತವಾದ ನಿದ್ರೆಯನ್ನು ನಿಮಗೆ ನೀಡುತ್ತೆ. ಸುಗಂಧ ಅಥವಾ ಏಲಕ್ಕಿ. ಇದರಿಂದ ಕೆಟ್ಟ ವಾಸನೆ ಇದ್ದರೆ ಕೆಟ್ಟ ಕನಸು ಬರುತ್ತದೆ. ಅಂತಂದರೆ ಕೆಟ್ಟ ವಾಸನೆ ಇದ್ದರೆ ಕೆಟ್ಟ ಕನಸು ಬರುತ್ತೆ. ಮಲಗುವ ಜಾಗದಲ್ಲಿ ಸದಾ ಸುವಾಸನೆ ಇರಲಿ. ನಿಮ್ಮ ದಿಂಬಿನ ಕೆಳಗೆ 3 ಹಸಿರು ಏಲಕ್ಕಿ ಅಥವಾ ಸ್ವಲ್ಪ ಪಚ್ಚ ಕರ್ಪೂರವನ್ನು ಇಟ್ಕೊಂಡು ಮಲಗಿ. ಈ ಸುವಾಸನೆಯು ನಿಮ್ಮ ಸೂಕ್ತ ಮನಸ್ಸನ್ನು ಶಾಂತಗೊಳಿಸುತ್ತೆ. ಮನಸ್ಸು ಶಾಂತ ಆಗಿದ್ರೆ ಮಾತ್ರ ಬ್ರಹ್ಮಾಂಡದ ಸಂದೇಶಗಳು ನಿಮಗೆ ಸ್ಪಷ್ಟವಾಗಿ ಕೇಳಿಸುತ್ತೆ. ಇನ್ನು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಒಂದು
ಒಂದು ವೇಳೆ ನಿಮಗೆ ಈ ರೀತಿಯಾದಂತಹ ಯಾವುದೇ ಶುಭ ಕನಸುಗಳು ಇವತ್ತು ಬಿದ್ದಿಲ್ಲ ಅಂತಂದರೆ ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ದೇವರು ನನ್ನನ್ನು ಮರ್ತಿದ್ದಾನ ಅಂತ ಕೊರಗಬೇಡಿ. ನೆನಪಿಡಿ, ಸೀತೆ ಅಶೋಕವನದಲ್ಲಿ ಕಣ್ಣೀರು ಹಾಕ್ತಿದ್ದಾಗಲೇ, ರಾಕ್ಷಸಿಯರ ಮಧ್ಯೆ ಭಯದಲ್ಲಿ ಕುಳಿತಿದ್ದಾಗಲೇ ತ್ರಿಜಟೆ ಬಂದು ಆ ಶುಭ ಕನಸಿನ ಬಗ್ಗೆ ಹೇಳಿದ್ದು. ಅದರ ಅರ್ಥ ಇಷ್ಟೇ, ರಾತ್ರಿ ಎಷ್ಟೇ ಕತ್ತಲೆಯಿಂದ ಕೂಡಿರುತ್ತದೆಯೋ ಸೂರ್ಯೋದಯ ಅಷ್ಟೇ ಹತ್ತಿರದಲ್ಲಿದೆ ಎಂದರ್ಥ. ಬ್ರಹ್ಮಾಂಡ ಮೌನವಾಗಿದೆ ಅಂತಂದರೆ ಅದು ನಿಮ್ಮ ಪರವಾಗಿ ಏನೋ ದೊಡ್ಡದನ್ನು ಸಿದ್ಧ ಮಾಡ್ತಾ ಇದೆ ಅಂತ. ನೀವು ನಂಬಿ, ಯಾವುದೂ ಮುಗ್ದಿಲ್ಲ, ನಿಮ್ಮ ಕತೆ ಈಗಷ್ಟೇ ಶುರು ಆಗ್ತಾ ಇದೆ. ಇವತ್ತು ರಾತ್ರಿ ನೀವು ಮಲಗುವಾಗ ಎಲ್ಲ ಚಿಂತೆಗಳನ್ನು ಆ ಭಗವಂತನ ಪಾದದ ಹತ್ತಿರ ಇಟ್ಟುಬಿಡಿ. ಮುಖದ ಮೇಲೆ ಒಂದು ಪುಟ್ಟ ನಗುವಿನೊಂದಿಗೆ ನಿದ್ರೆಗೆ ಜಾರಿ. ಯಾರಿಗೆ ಗೊತ್ತು, ನಾಳೆ ಬೆಳಗಿನ ಜಾವ ಬೀಳುವ ಆ ಒಂದು ಕನಸು ನಿಮ್ಮ ಇಡೀ ಹಣೆಬರವನ್ನೇ ಬದಲಾಯಿಸಬಹುದೇನೋ. ನಂಬಿಕೆ ಇರಲಿ, ಒಳ್ಳೆಯದಕ್ಕೆ ಕಾಯುವ ಕಾಲ ಬಂದೇ ಬರುತ್ತೆ. ನಿಮ್ಮ ನಿದ್ರೆ ಶಾಂತವಾಗಿರಲಿ, ನಿಮ್ಮ ಕನಸುಗಳು ಸಹ ನನಸಾಗ್ಬಿಡಲಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡಿದರೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬರ್ಸ್ ಯಾರು ಕೂಡ ನನ್ನ ವೀಡಿಯೋನ ನೋಡ್ತಾ ಇಲ್ಲ, ನಾವು ಸಬ್ಸ್ಕ್ರೈಬರ್ಸೇ ನನ್ನ ವೀಡಿಯೋನ ನೋಡ್ತಾ ಇದ್ದಿರೋದು. ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಕೂಡ ನನ್ನ ವೀಡಿಯೋನ ನೋಡಿ.